ಹೌ ಟು ರೀಡ್ ವಿತೌಟ್ ಬೋರಿಂಗ್. ಬಿಕಾಸ್ ನೀವು 6 to 7 hours ಸ್ಟಡಿ ಮಾಡಿದರೆ ಬೋರ್ ಖಂಡಿತ ಆಗುತ್ತೆ. ಬಿಕಾಸ್ ಆ ಪ್ರೊಸೆಸ್ ಯಾವ ಥರ ಇರುತ್ತೆ. ಸೊ ನಾವು ಬೋರ್ ಆಗ್ದಲೇ ಯಾವ ಥರ ಓದೋದು ಅಂತ ಈ 4 ಸ್ಟೆಪ್ಸಲ್ಲಿ ನಾವು ತಿಳ್ಕೊಬೇಕು. ಏನಂದರೆ ನಾವು ಯಾವುದನ್ನೇ ಟಾಪಿಕ ಓದೋಕ್ಕಿಂತ ಮುಂಚೆ ಫಸ್ಟು ಸೆಟ್ ಮಾಡ್ಕೋಬೇಕು ಏನಂದರೆ ಟೈಮ್ನ. ಅದರ್ವೈಸ್ ಇಟ್ಸ್ ವಿಲ್ ಬಿ ಬೋರಿಂಗ್. ಆ್ಯಂಡ್ ಆಲ್ಸೋ ಸೆಕೆಂಡ್ ಒನ್, ಟೇಕ್ ಎ ಬ್ರೇಕ್. ಓಕೆ, ಯಾವ ಥರ ಅಂದರೆ ನೀವು 30 minutes ಓದ್ತೀರಾ ಅಂದರೆ 5 minutes ಬ್ರೇಕ್ ತಗೊಳ್ಳಿ. ಆ್ಯಂಡ್ 50 minutes ಓದ್ತೀರಾ ಅಂದರೆ 10 minutes ಬ್ರೇಕ್ ತಗೊಳ್ಳಿ. ಈ ಥರ ಓಕೆನಾ. ನೆಕ್ಸ್ಟ್ ಏನಂದರೆ ಟೇಕ್ ಎ ಟೆಸ್ಟ್. ಓಕೆ, ನೀವು ಯಾವ ಟಾಪಿಕ್ ಓದ್ತಿರಲ್ಲ ಅದನ್ನ ಟೆಸ್ಟ್ ತೊಗೊಳ್ಳಿ ಆ್ಯಂಡ್ ಇಟ್ ವಿಲ್ ಬಿ ಹೆಲ್ಪ್. ಬಿಕಾಸ್ ನಾವು ಥಿಯರಿ ಓದೋದಂದರೆ ಡೈರೆಕ್ಟು ನಾವು ಬಯಟ್ ಮಾಡೋದಿಲ್ಲ. ಅದರಿಂದ ಟೆಸ್ಟ್ ತಗೊಂಡು ಆದಷ್ಟು ಅದರಿಂದ ಕಲಿತಷ್ಟು ನಮ್ಮ ಮೆಮೊರೈಸೇಷನ್ ಪವರ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಎಕ್ಸಾಮಲ್ಲಿ ಬರೆಯೋಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಒನ್ ಅಂದರೆ ಟೇಕ್ ಎ ರಿವಿಷನ್ಸ್. ಓಕೆನಾ. ಒಬ್ಬರು ರಿಸರ್ಚರ್ ಹೇಳ್ತಾರೆ, ನಾವು ಯಾವುದೇ ಟಾಪಿಕ್ ಆಗಲಿ ಒಂದು ಸತಿ ಓದಿದರೆ ಬರಲ್ಲ, 2 ಸತಿ ಓದಿದರೆ ಬರಲ್ಲ. ಆ್ಯಂಡ್ ಅರೌಂಡ್ 3 and 4 times ರಿವಿಷನ್ ಮಾಡಿದರೆ ಮಾತ್ರ ಆ ಟಾಪಿಕ್ ನಮ್ಮ ತಲೆಯಲ್ಲಿ ನೀಟಾಗಿ ಜ್ಞಾಪಕ ಇರುತ್ತೆ. ಅದರ್ವೈಸ್ ಇಟ್ ವಿಲ್ ಬಿ ಎರೈಸ್. ಓಕೆ, ನೀವು ಇನ್ನೊಂದು ನೆನಪು ಮಾಡ್ಕೋ ವಿಷಯ ಏನಂದರೆ ನಮ್ಮ ಮೆಮೊರಿ ಯಾವತ್ತು ಟೆಂಪ್ರವರಿ ಆ್ಯಂಡ್ ಆಲ್ಸೋ ಪರ್ಮನೆಂಟ್ ಇರುತ್ತೆ. ಯಾವಾಗ ಪರ್ಮನೆಂಟಲ್ಲಿ ಉಳ್ಕೊಳುತ್ತೆ ಅಂದರೆ ಯಾವ್ದನ್ನ ನಾವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತೀವೋ ಅದು ಪರ್ಮನೆಂಟ್ ಇರುತ್ತೆ. ಸೊ ದಟ್ಸ್ ವೈ ಬಿ ವರ್ಕ್ ಹಾರ್ಡ್ ಆ್ಯಂಡ್ ಕನ್ಸಿಸ್ಟೆನ್ಸಿ ವಿತ್ ಯುವರ್ ವರ್ಕ್. ಥ್ಯಾಂಕ್ ಯು.